ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾಗಿರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಇಟ್ಕೊಂಡು ಒಂದು ವಿಡಿಯೋ ಸರಣಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್. ಸೊ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಈ ಒಂದು ವಿಡಿಯೋ 6 to 7 ಮಿನಿಟ್ಸ್ ಆಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ. ಆದರೆ ಈ ವಿಡಿಯೋದ ಮುಖಾಂತರ ಖಂಡಿತವಾಗಿಯೂ ಕೂಡ ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವುದು ಇದು ಟಾಪಿಕ್ ಇದೆ, ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಈ ಒಂದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಈ ಒಂದು ಚಾಪ್ಟರ್ನಲ್ಲಿ ನಮಗೆ ಅಲೈಂಗಿಕ ಸಂತಾನೋತ್ಪತ್ತಿ ಒಂದು ಇದೆ. ಸೊ ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಈ ಸಂತಾನೋತ್ಪತ್ತಿಯಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಪಾಲ್ಗೊಳ್ಳಿಕೆ ಇರೋದಿಲ್ಲ. ಸೊ ಇದನ್ನು ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಸೊ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ಮೇಲೆ 2 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ಆದ್ಮೇಲೆ ಈ ವಿಶೇಷವಾಗಿ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲನೇ ಪ್ರಕಾರ ವಿದಳನ ಅಂತ ಇದೆ. ಸೊ ವಿದಳನ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ವಿಶೇಷವಾಗಿ ಏಕಕೋಶ ಜೀವಿಗಳಲ್ಲಿ ಕಂಡು ಬರ್ತದೆ. ಸೊ ಏಕಕೋಶ ಜೀವಿಗಳಲ್ಲೂ ಈ ಒಂದು ಕೋಶ ವಿಭಜನೆ ಆಗುವುದರ ಮುಖಾಂತರ ಸಂತಾನೋತ್ಪತ್ತಿ ಆಗುವಂಥದ್ದು. ಇಲ್ಲಿ ವಿಶೇಷವಾಗಿ ಗಮನಿಸಿದಾಗ ಇಲ್ಲಿ ನಾವು ಈ ಒಂದು ಅಮೀಬಾ ಅಂತ ಹೇಳ್ತೇವೆ. ಸೊ ಅಮೀಬಾ ಯಾವುದೇ ಒಂದು ಸಮತಲದಲ್ಲಿ ಅದು ಎಕ್ಸಾಕ್ಟ್ಲಿ ಮಿಡ್ಲೇ ಆಗಬೇಕಂತಿಲ್ಲ, ಎಲ್ಲಾದರೂ ಕೂಡ ಅದು ಒಂದು ವಿಭಜನೆಯಾಗಿ ಅದೇನಾಗುತ್ತೆ 2 ಮರಿ ಅಮೀಬಾ ಜೀವಕೋಶಗಳಾಗಿ 2 ಮರಿ ಅಮೀಬಾ ಜೀವಿಗಳಾಗಿ ವಿಭಜನೆ ಆಗುತ್ತೆ. ಇದನ್ನು ನಾವು ವಿದಳನ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಕಾಲಾ ಅಜಾರ್ ರೋಗಕ್ಕೆ ಕಾರಣವಾಗಿರುವಂಥ ಲೆಶ್ಮೇನಿಯಾ ಎಂಬ ಒಂದು ಕೋಶ ಏನಿದೆ, ಒಂದು ಜೀವಿ ಏನಿದೆ, ಈ ಜೀವಿ ಕೂಡ ಏನಾಗ್ತದೆ ಅಂದರೆ ವಿಭಜನೆಯನ್ನು ಹೊಂದಿ 2 ಮರಿ ಲೆಶ್ಮೇನಿಯಾ ಜೀವಿಗಳಾಗಿ ಅಲ್ಲಿ ವಿಭಜನೆ ಆಗುತ್ತೆ, ಒಂದು ಉತ್ಪನ್ನ ಆಗುತ್ತೆ. ಸೊ ಇಲ್ಲಿ ಲೆಶ್ಮೇನಿಯಾದಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ಮೇಲ್ಭಾಗದಲ್ಲಿ ಒಂದು ಚಾಟಿಯ ರೀತಿಯ ಒಂದು ರಚನೆ ಇರುತ್ತೆ. ಆ ಚಾಟಿಯ ರೀತಿಯ ರಚನೆಯಲ್ಲಿ ಸಮತಲದಲ್ಲಿ ವಿಭಜನೆ ಆಗ್ತದೆ. ಅಮೀಬಾದಲ್ಲಿ ಎಲ್ಲೂ ಕೂಡ ವಿಭಜನೆ ಆಗ್ಬೋದು, ಆದರೆ ಲೆಶ್ಮೇನಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಪಾಯಿಂಟ್ನಲ್ಲಿ ಅಲ್ಲಿ ಏನಾಗುತ್ತೆ ವಿಭಜನೆ ಆಗ್ತದೆ. ಇನ್ನು ಈ ಒಂದು ಮಲೇರಿಯಾ ರೋಗಕ್ಕೆ ಕಾರಣವಾಗುವಂಥ ಪ್ಲಾಸ್ಮೋಡಿಯಂ ಅಂತ ಏನಿದೆ, ಈ ಪ್ಲಾಸ್ಮೋಡಿಯಂದಲ್ಲಿ ನಾವು ಬಹುವಿದಳನವನ್ನು ಕಾಣ್ತೇವೆ. ಬಹುವಿದಳನ ಅಂದರೆ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ಮರಿಜೀವಿಗಳಾಗಿ ವಿಭಜನೆ ಹೊಂದುತ್ತದೆ, ಅದನ್ನು ಬಹುವಿದಳನ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ವಿದಳನ ಕೇಳ್ಬೋದು. ವಿದಳನದಲ್ಲಿ ನಿಮಗೆ ಅಮೀಬಾದಲ್ಲಿ ಬರುತ್ತೆ, ಒಂದು ಲೆಶ್ಮೇನಿಯಾ ಬರುತ್ತೆ, ಒಂದು ಪ್ಲಾಸ್ಮೋಡಿಯಂ. ಅಮೀಬಾದಲ್ಲಿ ಯಾವುದೇ ಸಮತಲದಲ್ಲಿ ವಿಭಜನೆ ಆಗ್ಬೋದು, ಲೆಶ್ಮೇನಿಯಾದಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ವಿಭಜನೆ ಆಗ್ತದೆ. ಇನ್ನು ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನವನ್ನು ಕಾಣ್ತೀರಿ. ಸೊ ಇದು ವಿದಳನ ಆಯಿತು. ಇನ್ನು ಎರಡನೇದು ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ತುಂಡರಿಕೆ. ಸೊ ಇಲ್ಲಿ ಏನಾಗುತ್ತೆ, ಜೀವಿಗಳು ತಮ್ಮ ದೇಹವನ್ನು ತುಂಡರಿಕೆ ಮಾಡುವುದರ ಮುಖಾಂತರ ಪ್ರತಿಯೊಂದು ಚೂರು ಒಂದು ಮರಿಜೀವಿಯಾಗಿ ಬೆಳೀತದೆ. ಸೊ ಇದು ಒಂದು ಸ್ಪೈರೋಗರ, ಇದರಲ್ಲಿ ಒಂದು ಎಕ್ಸಾಂಪಲ್ ಬರುತ್ತೆ. ಇದನ್ನು ನಾವು ಫ್ರಾಗ್ಮೆಂಟೇಷನ್ ಅಂತ ಕೂಡ ನಾವು ಕರಿತೇವೆ. ಸೊ ಸ್ಪೈರೋಗರದಲ್ಲಿ ಏನಾಗುತ್ತೆ, ಅದು ತನ್ನ ಒಂದು ತುಣುಕುಗಳನ್ನು, ತನ್ನ ದೇಹವನ್ನು ತುಣುಕುಗಳನ್ನು ಮಾಡಿ ಪ್ರತಿಯೊಂದು ತುಣುಕು ಕೂಡ ಒಂದು ಮರಿಜೀವಿಯಾಗಿ ಬೆಳೆಯುತ್ತೆ. ಆತ್ಮೀಯ ವಿದ್ಯಾರ್ಥಿಗಳ ಗಮನಿಸಬೇಕು, ಇಲ್ಲಿ ಹೆಣ್ಣು ಮತ್ತು ಗಂಡು ಜೀವಿಗಳ ಪಾಲ್ಗೊಳ್ಳಿಕೆ ಇರೋದಿಲ್ಲ. ಅದಕ್ಕಾಗಿ ನಾವು ಇದನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಕರೆಯುತ್ತೇವೆ. ಸೊ ಯಾವ ಜೀವಿಗಳಲ್ಲಿ ಹೆಣ್ಣು ಮತ್ತು ಗಂಡು ಜೀವಿಗಳ ಒಂದು ಪಾಲ್ಗೊಳ್ಳುವಿಕೆ ಇರುತ್ತೋ, ಹೆಣ್ಣು ಮತ್ತು ಗಂಡು ಜೀವಿಗಳ ಲಿಂಗಾಣುಗಳ ಒಂದು ಪಾಲ್ಗೊಳ್ಳುವಿಕೆ ಇರುತ್ತೋ, ಸೊ ಅದನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಕರಿತೀವಿ. ಸೊ ಇನ್ನು 3ನೇ ಪ್ರಕಾರದ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಬಂದಾಗ ಪುನರುತ್ಪಾದನೆ. ಸೊ ಪುನರುತ್ಪಾದನೆ ಪ್ಲನೇರಿಯಾದಲ್ಲಿ ಈ ಒಂದು ಪುನರುತ್ಪಾದನೆ ಆಗುತ್ತೆ. ಸೊ ಈ ಪ್ಲನೇರಿಯಾ ಜೀವಿಯನ್ನು ನೀವು ಎಷ್ಟು ಚೂರುಗಳನ್ನಾಗಿ ಕತ್ತರಿಸ್ತೀರೋ ಪ್ರತಿಯೊಂದು ಚೂರು ಕೂಡ ಒಂದು ಮರಿಜೀವಿಯಾಗಿ ಅಲ್ಲಿ ಬೆಳೀತದೆ. ಇದು ಈ ಒಂದು ಪುನರುತ್ಪಾದನೆ. ಸೊ ಇಲ್ಲಿ ಆಗುತ್ತೆ, ದೇರ್ ಇಸ್ ನೋ ಎಂಡ್ ಎಟ್ ದ ಟಿಪ್ ಆಫ್ ದ ನೈಫ್. ಪ್ಲನೇರಿಯಾ ಕುರಿತಾಗಿ ನಾವು ಹೇಳ್ತೇವೆ, ಚಾಕುವಿನ ತುದಿಯಲ್ಲಿ ಪ್ಲನೇರಿಗೆ ಸಾವಿಲ್ಲ ಅಂತ. ಯಾಕಂದರೆ ಪ್ಲನೇರಿಯಾವನ್ನು ನೀವು ಎಷ್ಟೇ ಚೂರುಗಳಾಗಿ ಕತ್ತರಿಸಿದರೂ ಕೂಡ ಪ್ರತಿಯೊಂದು ಚೂರು ಒಂದು ಮರಿಜೀವಿಯಾಗಿ ಬೆಳೆಯುವಂಥದ್ದು. ಇದು ಈ ಒಂದು ಪ್ಲನೇರಿಯಾದ ವಿಶೇಷತೆ ಇದೆ. ಸೊ ಈಗ ನೆಕ್ಸ್ಟ್ ಬರುವಂಥದ್ದು ಮಗ್ಗುವಿಕೆ. ಸೊ ಮಗ್ಗುವಿಕೆಯಲ್ಲಿ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಇದೆ ಹೈಡ್ರಾ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಎಕ್ಸಾಮಿನೇಷನಲ್ಲಿ ಏನಂದರೆ ಒಂದು ನಿಮಗೆ ಈ ಒಂದು ಮಗ್ಗುವಿಕೆ ಎಂದ್ರೇನಂತ ಹೇಳಬೇಕು, ಎರಡನೇದಾಗಿ ಉದಾಹರಣೆಗಳನ್ನು ಎಕ್ಸಾಂಪಲ್ಸನ್ನು ಮಾಡ್ಕೊಳ್ಳಿ. ನಿಮಗೆ MCQನಲ್ಲಿ ಹೈಡ್ರಾದಲ್ಲಿ ನಡೆಯುವಂಥ ಅಲೈಂಗಿಕ ಸಂತಾನೋತ್ಪತ್ತಿ ಯಾವುದು ಅಂತ ಕೇಳ್ಬೋದು, ಅಥವಾ ಮಗ್ಗುವಿಕೆ ಕುರಿತು ಬರೀರಿ ಅಂತ ಕೇಳ್ಬೋದು. ಸೊ ಈ ಮಗ್ಗುವಿಕೆ ಹೈಡ್ರಾದಲ್ಲಿ ನಡೆಯುತ್ತೆ. ಸೊ ಹೈಡ್ರಾ ಜೀವಿಯ ಮೇಲ್ಭಾಗದಲ್ಲಿ ಒಂದು ಮೊಗ್ಗಿನ ರೀತಿಯಲ್ಲಿ ರಚನೆ ಉಂಟಾಗುತ್ತೆ. ಆ ಮೊಗ್ಗಿನ ರಚನೆಯು ಆ ಒಂದು ತಾಯಿ ಹೈಡ್ರಾದಿಂದ ಕಳಚಿಕೊಂಡು ಅದು ಮರಿ ಹೈಡ್ರಾವಾಗಿ ಬೆಳೀತದೆ. ಸೊ ಇದನ್ನು ಮಗ್ಗುವಿಕೆ ಅಂತ ನಾವು ಇಲ್ಲಿ ಕರಿತೇವೆ. ಸೊ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಕಾಯಜ ಸಂತಾನೋತ್ಪತ್ತಿ.
ಕಾಯ ಅಂದರೆ ದೇಹ. ಸಸ್ಯದ ಕೆಲವೊಂದು ದೇಹದ ಭಾಗಗಳಾದ ಬೇರು ಇರ್ಬೋದು, ಎಲೆ ಇರ್ಬೋದು, ಹೂಗಳಿರ್ಬೋದು, ಕಾಂಡಗಳಿರ್ಬೋದು. ಸೊ ಈ ಒಂದು ಭಾಗಗಳು ಒಂದು ಮರಿಜೀವಿಯಾಗಿ ಬೆಳೆಯುವಂಥದ್ದು ಇದೆ. ಸೊ ಇದನ್ನು ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ನಾವು ಇಲ್ಲಿ ಕರಿತೇವೆ. ಉದಾಹರಣೆಗೆ ಗುಲಾಬಿ ಗಿಡದ ಕಾಂಡವನ್ನು ನಾವು ತುಂಡರಿಸಿ ನಾವು ನೆಟ್ಟಿದಾಗ ಅದೊಂದು ಗುಲಾಬಿ ಗಿಡವಾಗಿ ಬೆಳೆಯುತ್ತದೆ. ಕಬ್ಬಿನಲ್ಲಿ ಕೂಡ ಹಾಗೇ ಇದೆ. ಸೊ ಈ ಒಂದನ್ನು ನಾವು ಗಮನಿಸಿರ್ತೇವೆ. ಜೊತೆಯಲ್ಲಿ ವಿಶೇಷವಾಗಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆಯನ್ನು ಕೇಳಲಾಗುತ್ತೆ. ಇಲ್ಲಿ ದ್ರಾಕ್ಷಿ, ಗುಲಾಬಿ, ಕಬ್ಬು ಇತ್ಯಾದಿಗಳನ್ನು ಹೇಳ್ಬೋದು. ಇನ್ನು ಬ್ರಯೋಫಿಲಮ್ ಅಂತ ಇದೆ. ಸೊ ಬ್ರಯೋಫಿಲಮ್ ಏನಿದೆ ಅಂದರೆ ಬಯೋಫಿಲಮಿನ ಎಲೆಯ ತುದಿಗಳಲ್ಲಿ ಒಂದಿಷ್ಟು ಕುಳಿಯ ರೀತಿಯ ರಚನೆಗಳು ಕಂಡು ಬರುತ್ತೆ. ಆ ಕುಳಿಯ ರೀತಿಯ ರಚನೆಗಳು ಮುಂದೆ ಒಂದು ಮರಿ ಸಸ್ಯ ಬ್ರಯೋಫಿಲಮ್ ಆಗಿ ಬೆಳೆಯುವಂಥದ್ದು ಇದೆ. ಸೊ ಇಷ್ಟು. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಬೀಜಕಗಳ ಉತ್ಪಾದನೆ. ವಿಶೇಷವಾಗಿ ನಾವು ತಿನ್ನುವಂಥ ಬ್ರೆಡ್ಡಿನ ಮೇಲೆ ದಾರದ ರೀತಿಯ ರಚನೆಗಳು ಕಂಡು ಬರ್ತವೆ. ಆ ದಾರದ ರೀತಿಯ ರಚನೆಗಳನ್ನು ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ ಅಥವಾ ರೈಜೋಪಸ್ ಅಂತ. ಸೊ ಈ ಹೈಫೆಗಳೇನಿವೆ, ಈ ಹೈಫೆಗಳ ಕಡ್ಡಿಯ ಮೇಲೆ ಒಂದು ದುಂಡನೆಯ ರಚನೆ ಬರುತ್ತೆ. ಸೊ ಆ ಒಂದು ದುಂಡನೆಯ ರಚನೆ ಒಳಗಡೆ ಒಂದು ಬೀಜಕ ದಾನಿಗಳಂತ ಕರಿತೀವಿ, ಸ್ಪೊರಂಜಿಯಾ ಅಂತ. ಸೊ ಈ ಒಂದು ಬೀಜಕ ದಾನಿಗಳಲ್ಲಿ ಚಿಕ್ಕ ಚಿಕ್ಕ ಬೀಜಗಳು ಕಂಡು ಬರ್ತವೆ. ಆ ಬೀಜಗಳು ಮುಂದೆ ಒಂದು ಹೊಸ ಒಂದು ಬ್ರೆಡ್ ಮೋಲ್ಡ್ ಆಗಿ ಒಂದು ರೈಜೋಫಸ್ ಆಗಿ ಬೆಳೆಯುವಂಥದ್ದೇ ಇದೆ. ಇದರಲ್ಲಿ ಕೂಡ ಯಾವುದೇ ರೀತಿಯ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳ ಪಾಲ್ಗೊಳ್ಳುವಿಕೆ ಇಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಖಂಡಿತವಾಗಿಯೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿ ಮೇಲೆ ಒಂದು ಕ್ವಶನ್ 100% ಆಗಿ ಬರುತ್ತೆ. ಮತ್ತೊಂದು ಸಲ ಕ್ವಿಕ್ ರಿಪಿಟೇಷನ್ ಮಾಡ್ತೇನೆ. ಸೊ ಒಂದು ವಿದಳನದಲ್ಲಿ ಅಸಮತಲ ಭಾಗದಲ್ಲಿ ವಿದಳನ ಆಗುವಂಥದ್ದು ಅಮೀಬಾ ಇದೆ. ಸಮತಲ ಭಾಗದಲ್ಲಿ ವಿದಳನ ಆಗುವಂಥದ್ದು ಲೇಷ್ಮೇನಿಯಾ. ಬಹು ವಿದಳನಕ್ಕೆ ಎಕ್ಸಾಂಪಲ್ ಯಾವುದಿದೆ ಅಂದರೆ ಪ್ಲಾಸ್ಮೋಡಿಯಂ. ಇನ್ನು ಎರಡನೇ ಎಕ್ಸಾಂಪಲ್ ಯಾವುದು ಅಂದರೆ ಈ ಒಂದು ಮಗ್ಗುವಿಗೆ. ಎರಡನೇದು ತುಂಡರಿಕೆ ಇದೆ. ತುಂಡರಿಕೆಗೆ ಎಕ್ಸಾಂಪಲ್ ಯಾವುದು ಅಂದರೆ ಸ್ಪೈರೋಗ್ಯಾರ ಆಗುತ್ತೆ. ಪುನರುತ್ಪಾದನೆಗೂ ಎಕ್ಸಾಂಪಲ್ಲು ನಿಮಗೆ ಪ್ಲಾನೇರಿಯಾ ಆಗುತ್ತೆ. ಇನ್ನು ಮಗ್ಗುವಿಕೆಗೂ ಎಕ್ಸಾಂಪಲ್ಲು ಹೈಡ್ರಾ ಆಗುತ್ತೆ. ಕಾಯಜ ಸಂತಾನೋತ್ಪತ್ತಿಗೆ ದ್ರಾಕ್ಷಿ, ಕಬ್ಬು ಮತ್ತು ಗುಲಾಬಿ ಬ್ರಯೋಫಿಲಮ್ ಆಗುತ್ತೆ. ಇನ್ನು ಈ ಒಂದು ಬೀಜಕಗಳ ಉತ್ಪಾದನೆಗೆ ಬ್ರೆಡ್ ಮೋಲ್ಡ್ ಅಂತ ನಾವು ಹೇಳ್ತೇವೆ, ರೈಫೆಗಳು. ಸೊ ಇಷ್ಟು ಒಂದು ಕ್ವಿಕ್ ರೌಂಡಪ್ ಇದೆ. ಈಗ ನಾನು ಏನು ಡಿಸ್ಕಷನ್ ಮಾಡಿದ್ದೀನಿ ಈ ಒಂದು ಪ್ರಕಾರಗಳಲ್ಲಿ ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 101% ನಿಮಗೆ ಬರ್ತದೆ. ಸೊ ಈ ರೀತಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.